ಭಾರತೀಯ ರೈಲ್ವೆ ಜಾಲದಲ್ಲಿ ಕಂಟೈನರ್ ರೈಲು ಕಾರ್ಯಾಚರಣೆಗೆ ಅನುಮತಿ ನೀಡುವ ಮಾದರಿ ರಿಯಾಯಿತಿ ಒಪ್ಪಂದದಲ್ಲಿ ತಿದ್ದುಪಡಿಗಳನ್ನು ಮಾಡಲು ಭಾರತೀಯ ರೈಲ್ವೆ ಅನುಮೋದನೆ ನೀಡಿದೆ. ಅನುಮೋದಿತ ಬದಲಾವಣೆಗಳ ಪ್ರಕಾರ ಕಂಟೈನರ್ ರೈಲು ನಿರ್ವಾಹಕರು ವಿವಿಧ ಮಾರ್ಗ ವರ್ಗಗಳಿಗೆ ಪ್ರತ್ಯೇಕ ಅನುಮತಿ ಮತ್ತು ಶುಲ್ಕ ಪಾವತಿಸುವ ಹಳೆಯ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಗಿದೆ. ಇನ್ನು ಮುಂದೆ 25 ಕೋಟಿ ರೂಪಾಯಿಗಳ ಏಕರೂಪದ ನೋಂದಣಿ ಶುಲ್ಕದೊಂದಿಗೆ ಏಕೈಕ ಅಖಿಲ ಭಾರತ ಪರವಾನಗಿಯಡಿಯಲ್ಲಿ ಇಡೀ ರೈಲ್ವೆ ಜಾಲದ ಎಲ್ಲಾ ಮಾರ್ಗಗಳಲ್ಲೂ ಕಂಟೈನರ್ ರೈಲುಗಳನ್ನು ಓಡಿಸಲು ಅವಕಾಶ ನೀಡಲಾಗುವುದು. ಈ ಬದಲಾವಣೆಗಳನ್ನು ಶೀಘ್ರದಲ್ಲೇ ಗೆಜೆಟ್ ಅಧಿಸೂಚನೆಯ ಮೂಲಕ ಪ್ರಕಟಿಸಲಾಗುವುದು. ಅನುಮೋದಿತ ತಿದ್ದುಪಡಿಗಳ ಪ್ರಕಾರ ಕಂಟೈನರ್ ರೈಲು ನಿರ್ವಾಹಕರಿಗೆ ನೀಡಲಾದ ಅನುಮತಿಯ ಅವಧಿ ಮುಗಿದ ನಂತರ ಅವರ ತೃಪ್ತಿಕರ ಸಾಧನೆಯನ್ನು ಆಧರಿಸಿ ಸಕ್ಷಮ ಪ್ರಾಧಿಕಾರವು ಮುಂದಿನ 20 ವರ್ಷಗಳ ಅವಧಿಗೆ ಪರವಾನಗಿಯನ್ನು ವಿಸ್ತರಿಸಬಹುದು. ಈ ಮೊದಲ ವಿಸ್ತರಣೆಗೆ ಅಥವಾ ಭವಿಷ್ಯದಲ್ಲಿ ನೀಡಲಾಗುವ ಯಾವುದೇ ವಿಸ್ತರಣೆಗಳಿಗೆ ನಿರ್ವಾಹಕರಿಂದ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ. ಈ ತಿದ್ದುಪಡಿಗಳು ಭಾರತೀಯ ರೈಲ್ವೆ ಜಾಲದಾದ್ಯಂತ ಕಂಟೈನರ್ ರೈಲು ನಿರ್ವಾಹಕರಿಗೆ ಅತ್ಯಂತ ಸರಳ ಹಾಗೂ ಏಕರೂಪದ ಪರವಾನಗಿ ಚೌಕಟ್ಟನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಸುಧಾರಣೆಗಳು ಮಾದರಿ ರಿಯಾಯಿತಿ ಒಪ್ಪಂದದಡಿಯಲ್ಲಿ ಕಂಟೈನರ್ ರೈಲು ಕಾರ್ಯಾಚರಣೆಗಳಿಗೆ ಸರಳ ಅನುಮೋದನೆ ವ್ಯವಸ್ಥೆ ಹಾಗೂ ಸ್ಪಷ್ಟ ನಿಯಮಾವಳಿಗಳನ್ನು ರೂಪಿಸಲು ನೆರವಾಗಲಿವೆ.